ಗುಡ್ ಈವ್ನಿಂಗ್ ಅಮಿಗೋಸ್. ನಾನು ನಿಮ್ಮ ವೈದ್ಯಕೀಯ ಪ್ರತಿನಿಧಿ ರಾಕೇಶ್. ಏನಪ್ಪ ಇವತ್ತಿನ ದಿನ ಏನು ಹೇಳೋಣ ಅಂತ ಇದ್ದೀನಿ ಅಂದರೆ, ನಮಗೆ ಸುಮಾರು ಜನಕ್ಕೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಅದು ಆಗಿರಲ್ಲ. ಅದಕ್ಕೆ ಸುಮಾರು ಕಾರಣಗಳಿರ್ಬೋದು. ಬಟ್ ಏನು ಅಂದರೆ ನಮ್ಮ ಬ್ಯಾಂಗ್ಳೂರ್ ಪೊಲೀಸ್, ಮೇಜರ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, ಇಂಥ ಎಷ್ಟೋ ಯುವಕರಿಗೆ, ಒಂದು ಯುವಕರು ಯುವತಿಯರು ಎಲ್ರಿಗೂ ಆಲ್ ದರ್ ಇಸ್ ನೋ ಏಜ್ ಲಿಮಿಟ್. ಹಂಗಂತ 60+ ಆಗಿರೋರೆಲ್ಲ ಹಾಕಕ್ಕಾಗಲ್ಲ, ಸಾರಿ. ಏನು ಅಂದರೆ ಇದು ಒನ್ ಡೇ ಟ್ರಾಫಿಕ್ ಕಾಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ನಮ್ಮ ಅಸ್ತ್ರಂ ಆ್ಯಪಲ್ಲಿ ಒನ್ ಡೇ ಕಾಪ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನಾವು ನಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಒಂದು 2 days ವೆಯ್ಟ್ ಮಾಡಿದ್ರೆ ಅದು ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಒಂದು ಅಪ್ಲೈ ಮಾಡಬೇಕಾದ್ರೆ ನಮಗೆ ನಿಯರ್ ಬೈ ಜಂಕ್ಷನ್ ಯಾವುದಿರುತ್ತೆ, ನಾವು ಯಾವ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರ್ತೀವಿ ಅಂತೆಲ್ಲ ನಾವು ಅಪ್ಲೋಡ್ ಮಾಡಿದ್ರೆ ಅದು ಅಪ್ರೂವ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಯಾವ ಟ್ರಾಫಿಕ್ ಸ್ಟೇಷನ್ ಸೆಲೆಕ್ಟ್ ಮಾಡಿರ್ತಾರೋ ಅಲ್ಲಿಂದ ನಿಮ್ಗೊಂದು ಕಾಲ್ ಬರುತ್ತೆ. ಅವರು ಇನ್ಫಾರ್ಮ್ ಮಾಡ್ತಾರೆ ಈಗ ಬನ್ನಿ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದಾಗ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಲೈಕ್ ಎಲ್ಲಿ ಯಾವಾಗ ಯಾವ ಥರ ಇರುತ್ತೆ, ಕೆಲಸ ಹಿಂಗಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಅವರು ತಿಳಿಸ್ಕೊಡ್ತಾರೆ. ಒಂದು ಅಂದರೆ ಯೂನಿಫಾರ್ಮ್ ಎಲ್ಲ ಕೊಡೋಕ್ಕಾಗಲ್ಲ, ಸೊ ಹಂಗಾಗಿ ಒಂದು ಜಾಕೆಟ್ ಕೊಡ್ತಾರೆ, ರಿಫ್ಲೆಕ್ಟಿಂಗ್ ಜಾಕೆಟ್. ಸೊ ಅದನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಾವು ಅವತ್ತು ನಮಗೆ ಯಾವ್ದು ಕನ್ವೀನಿಯೆಂಟ್ ಡೇಟ್ ಇರುತ್ತೆ, ಯಾವ ಟೈಮ್ ಇರುತ್ತೆ ಅದನ್ನ ನೋಡಿಕೊಂಡು ನಾವು ಅವತ್ತು ಡ್ಯೂಟಿ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನ ಅಲ್ಲಿ ನಾವು ಫಿಲ್ ಮಾಡಿ ಅವ್ರಿಗೆ ರಿಟರ್ನ್ ಮಾಡಿದ್ವಿ. ಅದರಲ್ಲಿ ಬರ್ತಿರ್ಬೇಕು ಯಾವ ಡೇಟು, ಏನು ಟೈಮು, ಏನು ಅಂತ. ಸೊ ಹಂಗಾಗಿ ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಅವತ್ತು ಹೋಗಿ ನೀವು ಟ್ರಾಫಿಕ್ ಕಾಪ್ ಆಗಿ ಒನ್ ಡೇ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಮ್ಮ ಇನ್ಸ್ಪೆಕ್ಟರ್ ಸುರೇಶ್ ಅವರು ಒಂದೆರಡು ಮಾತು ಹೇಳ್ತಾರೆ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಹೇಳಿ, ಏನು ಸಮಾಚಾರ? ಸರ್, ಅದೇ ಈಗ CTM ಅಸ್ತ್ರಂ ಆ್ಯಪ್ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಎಲ್ಲ ಉಪಯೋಗ ಆಗೋ ಥರ. ಹೌದು. ಅದು ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಸೋದು, ಅದರಿಂದ ಉಪಯೋಗ ಏನು ಅಂತ ಒಂದು ತಿಳಿಸ್ತೀವಿ. ಸರ್, ಈಗ ನೀವು ಅಸ್ತ್ರಂ ಆ್ಯಪನ್ನ ನಿಮಗೆ ಸಾರ್ವಜನಿಕರು ನಾವು ಕೊಟ್ಟಿದ್ದೀವಿ. ಈಗ ಸರ್, ಕೆಲವೊಂದು ನಾರ್ಮಲ್ ಆಕ್ಸಿಡೆಂಟ್ ಕೇಸಸ್ಸಲ್ಲೂ ಸುಧಾ ನೀವು ಸ್ಟೇಷನ್ ಬಂದು FIR ಹಾಕುವ ಅವಶ್ಯಕತೆ ಇರಲ್ಲ. ಸೊ ಅಸ್ತ್ರಂ ಆ್ಯಪಲ್ಲಿ ನೀವೆಲ್ಲ ಅಪ್ಲೋಡ್ ಮಾಡಿ ಅಲ್ಲಿಂದ ನೀವು FIR ಕಾಪಿ ತಗೋಬೋದು. ಒಂದು. ಎರಡನೇ ಪಾಯಿಂಟ್, ವೈಲೇಷನ್ಸ್ನ ಹಾಕ್ಬೋದು. ಯಾರು ಸ್ವಲ್ಪ ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್, ಸಿಗ್ನಲ್ ಜಂಪು, ಯಾವುದೇ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಯಾವುದೇ ಸಾರ್ವಜನಿಕರ ಬಗ್ಗೆ ನೀವು ಅದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡೋದ್ರಿಂದ ಅವ್ರಿಗೆ ವೈಲೇಷನ್ ಹೋಗುತ್ತೆ, ಅವ್ರಿಗೆ ದಂಡ ಬೀಳುತ್ತೆ. ಸೊ ಇದು ಅದು ಅಸ್ತ್ರಂ ಆ್ಯಪಲ್ಲಿ ನಿಮ್ಗೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರಿಗೆ. ಅದ್ರ ಜೊತೆಗೆ ಒನ್ ಡೇ ಕಾಪ್ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಏನಪ್ಪ ಅಂದರೆ ನೀವು ನಮ್ಮ ಸಂಚಾರಿ ಪೊಲೀಸರ ಜೊತೆ ನಮಗೆ ಅಂದರೆ ಸಿಗ್ನಲ್ಗಳಲ್ಲಿ ನಮಗೆ ಈಗ ಜಾಸ್ತಿ ಸಂಚಾರಿ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆ ನಿಮ್ಮ ಸಾರ್ವಜನಿಕರು ಸಹಕಾರ ನಮ್ಗೆ ಬೇಕು ಅಂತೇಳಿ ನೀವು ಸುತ್ತ ನಿಮ್ಮ ಜೊತೆ ನಿಂತ್ಕೊಂಡು ಸಿಗ್ನಲ್ಗಳಲ್ಲಿ ಟ್ರಾಫಿಕನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು, ಯಾವ ರೀತಿ ಸಿಗ್ನಲ್ನ ಫ್ಲೋ ಮಾಡಿಸ್ಬೋದು, ಅಂದರೆ ಎನ್ಫೋರ್ಸ್ಮೆಂಟ್ ಜಂಕ್ಷನ್ಗಳಲ್ಲಿ ಜಾಸ್ತಿ ಟ್ರಾಫಿಕ್ ಬಂದಾಗ ಯಾವ ರೀತಿ ನಾವು ಅದನ್ನು ಪೊಲೀಸರು ಮಾಡ್ತಾರೆ, ಅದ್ರ ಜೊತೆ ನಾವು ನಿಂತ್ಕೊಂಡು ಏನು ಸಹಕಾರ ಕೊಡ್ಬೋದು ಪೊಲೀಸರಿಗೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್. ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಾರ್ವಜನಿಕರು ರಿಜಿಸ್ಟರ್ ಮಾಡಿಕೊಂಡು ನಾವು ಪೊಲೀಸ್ನವರಿಗೆ ಸಹಕಾರ ನೀಡಬೇಕು ಅಂತ ನಮಗೆ ಕೊಡ್ಬೋದು. ತುಂಬ ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಯಾರಾದರೂ ನೋಡಿ ರಿಜಿಸ್ಟರ್ ಆದರೆ ತುಂಬ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್. ಯಾರಾದರೂ ರಿಜಿಸ್ಟರ್ ಆಗಿ ನಮ್ಮ ಪೊಲೀಸ್ನವ್ರಿಗೆ ಸಹಾಯ ಮಾಡಿ ಸಂಚಾರಿ ಅನುಕೂಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂಚಾರಿ ದಟ್ಟಣೆನ ತಮ್ಮ ಮುಖಾಂತರ ಒಂದು ಸ್ವಲ್ಪ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.